ನಮಸ್ಕಾರ ಪ್ರಮೋದ್ ಜಿ. ಗೋಪಾಲ್ ಕೃಷ್ಣ ಮಾತಾಡೋದು. ನಮಸ್ಕಾರ, ಹೇಳಿ ಸರ್. ನಮಸ್ಕಾರ. ನಾಸದೀಯ ಸೂಕ್ತದಲ್ಲಿ ಈ ಯೂನಿವರ್ಸ್ ಕ್ರಿಯೇಟ್ ಆಗೋಕ್ಕೂ ಮೊದಲು ಸತ್ ಬಿ ನಹೀತ ಅಸತ್ ಬಿ ನಹೀತ ಅಂತ ಬರುತ್ತೆ ಅಂತ ಕೇಳಿದ್ದೀನಿ. ಹೌದು, ಇದು ಹೇಗೆ ಸರ್? ಯಾಕೆ ಸತ್ ಅಂದ್ರೆ ಎವರ್ ಎಕ್ಸಿಸ್ಟೆಂಟ್ ಆಗಿರೋದ್ರಿಂದ ಇದು ಯಾಕೆ ಹಿಂಗೆ ಬರುತ್ತೆ ಅದರಲ್ಲಿ? ಪರ್ಫೆಕ್ಟ್. ತುಂಬಾ ವಿವೇಕಾನಂದರಿಗೆ ಇಷ್ಟ ಆಗ್ತಾ ಇದ್ದಂಥದ್ದು. ಹಾಗೆ ಋಗ್ವೇದದಲ್ಲಿ ಅದ್ಭುತವಾದಂತಹ ಒಂದು ಕಾವ್ಯ ಸಾಹಿತ್ಯದ ಜೊತೆಗೆ ಅತ್ಯಂತ ಗಹನವಾದಂತಹ ವೇದಾಂತವನ್ನು ತುಂಬಿರೋದು ನಾಸದೀಯ ಸೂಕ್ತ. ನಾಸದೀಯ ಸೂಕ್ತದಲ್ಲಿ ನ ಅಸತ್ ಅದರಲ್ಲೇ ಬರುವಂಥದ್ದೇ ಅದು. ಸೊ ಇಲ್ಲಿ ಸತ್ತೂ ಇರಲಿಲ್ಲ, ಇದು ಇರಲಿಲ್ಲ ಅಂತ ಅಸತ್ತಿನಿಂದ ಬಂದಂಥದ್ದು ಅನ್ನೋಂಥದ್ದು ಬರುತ್ತೆ. ಇಲ್ಲಿ ಅದನ್ನೇ ಹೇಳೋದು. ಸತ್ ಅಸತ್ ಅನ್ನೋಂಥ ಪದದ ಅರ್ಥ ಕಾಂಟೆಕ್ಸ್ಚುಯಲ್ ಆಗಿ ನಾವೇನು ನೋಡೋದಲ್ಲ. ಆತ್ಮ ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತೀವಿ. ಆತ್ಮ ಅಂದ್ರೆ ಅರ್ಥಗಳು ಬೇರೆ ಮಾಡ್ತೀವಿ. ಯೋಗ ಅಂದ್ರೆ ಬೇರೆ ಬೇರೆ ಮಾಡ್ತೀವಿ. ಧರ್ಮ ಅಂದ್ರೆ ಏನಂತ ಮಾಡ್ತೀವಿ? ಧರ್ಮ ಅಂದ್ರೆ ಏನಪ್ಪಾ ಧರ್ಮ, ನಿಮ್ ಧರ್ಮ ಯಾವ್ದು ಅಂತ ಕೇಳಿದ್ರೆ ಮತ ಅಂತ ಅನ್ನೋ ಹಾಗೆ. ಇದು ಮಾಡೋ ಧರ್ಮವಾ ಅಂದ್ರೆ ಇದು ನ್ಯಾಯವಾ ಅಂತ. ಧರ್ಮ ಅಂದ್ರೆ ಸಾಮಾನ್ಯ ಧರ್ಮ. ಈ ರೀತಿ ಪ್ರತಿಯೊಂದನ್ನು ಉಪಯೋಗಿಸೋ ಹಾಗೆ ಸತ್ ಅಸತ್ಗೂ ಕೂಡ ಕೃಷ್ಣನೇ ಗೀತೆಯಲ್ಲಿ ಈಗ ಹೆಂಗೆ ಇಲ್ಲಿ ಸತ್ ಉಪಯೋಗಿಸಿದ್ನೋ ಕೃಷ್ಣನೇ ಮಾತು ನೋಡ್ಲಿಕ್ಕೆ ಹೇಳ್ತೀನಿ ನೋಡಿ. ನಸತ್ತನ್ನಾಸದುಚ್ಯತೆ ಅಂತ ಒಂದ್ಸರಿ ಹೇಳ್ತಾರೆ. ಸದಸದಿಚ್ಯತೆ ಸದಸತ್ ಇದಿ ಉಚ್ಯತೆ ಅಂತ ಕೃಷ್ಣ ಹೇಳ್ತಾನೆ. ಸತ್ತು ಅಸತ್ತು ಎರಡೂ ಅದೇ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಸತ್ತೂ ಅಲ್ಲ ಅಸತ್ತೂ ಅಲ್ಲ ಅಂತ ಹೇಳ್ತಾನೆ. ಇದನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು ನಾಸದೀಯ ಸೂಕ್ತದಲ್ಲಿ ಈ ರೀತಿಯಲ್ಲಿ ಬರ್ತಾ ಇದೆ. ಇವತ್ತು ನಾವು ನೋಡಿದಂತಹ ಸಂದರ್ಭದಲ್ಲಿ ಸತ್ ಮತ್ತು ಅಸತ್ ಇದರ ಅರ್ಥ ಸತ್ಯ ಮತ್ತು ಮಿಥ್ಯ. ನೀವು ಹೇಳಿದಂತ ನಾಸದೀಯ ಸೂಕ್ತದಲ್ಲಿ ಅಥವಾ ಮುಂದೆ ಬರುವಂತಹದಲ್ಲಿ ಸತ್ ಅಸತ್ ಅಂದಾಗ, ಸತ್ ಅಂದಾಗ ಕಾಣಿಸುವಂತಹ ಎಲ್ಲ ವಸ್ತು ನಾವು ಯಾವ್ದನ್ನು ಒಪ್ಪಿದೀವೋ ಇದಿದೆ, ಇದಿದೆ, ವೃಕ್ಷ ಕಾಣಿಸ್ತಾ ಇದೆ, ಇದು ಸತ್. ಹಾಗಾದ್ರೆ ಅಸತ್ ಅಂದ್ರೆ ಯಾವುದು? ಬೀಜದಲ್ಲಿದ್ದಾಗಲೇ ವೃಕ್ಷ ಇತ್ತಲ್ಲ, ಶಕ್ತಿ ಅವ್ಯಕ್ತ ಸ್ಥಿತಿಯಲ್ಲಿತ್ತಲ್ಲ, ಅದು ಅಸತ್. ಇದು ಅಸತ್ ಅಂದ್ರೆ ಅವ್ಯಕ್ತ ಸ್ಥಿತಿಯಲ್ಲಿ ಯಾವುದು ಕೂಡ ನಾವು ಸೈನ್ಸ್ ಹೇಳ್ತೀವಲ್ಲ, ನಥಿಂಗ್ ಕ್ಯಾನ್ ಬಿ ಕ್ರಿಯೇಟೆಡ್, ನಥಿಂಗ್ ಕ್ಯಾನ್ ಬಿ ಡೆಸ್ಟ್ರಾಯ್ಡ್. ಹಾಗಾಗಿ ಹೆಂಗ್ ಬಂತು? ಫ್ರಮ್ ಒನ್ ಫಾರ್ಮ್ ಟು ಅದರ್. ಒಂದು ರೂಪದಿಂದ ಇನ್ನೊಂದು ರೂಪ, ಶಕ್ತಿಯಿಂದ ಮ್ಯಾಟರ್ ಆಗಿರ್ಬೋದು, ಜಡ ಆಗಿರ್ಬೋದು, ಜಡದಿಂದ ಶಕ್ತಿ ಇರ್ಬೋದು, ಈ ರೀತಿಯಲ್ಲಿ ರೂಪಾಂತರವಾಗಬಹುದೇ ಹೊರತು ಒಂದನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀವಲ್ಲ. ಅಂದ್ರೆ ಅವ್ಯಕ್ತದಿಂದ ವ್ಯಕ್ತಕ್ಕೆ ಬರುತ್ತೆ, ವ್ಯಕ್ತದಿಂದ ಅವ್ಯಕ್ತಕ್ಕೆ ಬರುತ್ತೆ. ಇದನ್ನ ನಾನು ಗೀತೆಯಲ್ಲೇ 27-28ನೇ ಶ್ಲೋಕದಲ್ಲಿ ಹೇಳ್ತಾನೆ, 7ನೇ ಅಧ್ಯಾಯದಲ್ಲೂ ಹೇಳ್ತಾನೆ. ಸೊ ಹಾಗೆ ತಗೊಂಡಾಗ ಅವ್ಯಕ್ತದಿಂದ ವ್ಯಕ್ತ ಒಪ್ಪಿಕೊಳ್ಳುವಂಥದ್ದು ಹೇಳುತ್ತೆ. ಯಾವುದೂ ಕೂಡ ಹಾಗೆ ಬರಕ್ಕಾಗಲ್ಲ. ಅದು ಬರಬೇಕು ಅಂದ್ರೆ ಮುಂಚೆ ಏನೋ ಒಂದು ಕಾರಣ ಇರಬೇಕು. ಅದು ಅನ್ಮ್ಯಾನಿಫೆಸ್ಟೆಡ್ ಫಾರ್ಮ್ ಇಂದ ಮ್ಯಾನಿಫೆಸ್ಟ್ ಆಗಿದೆ. ಬೀಜದಿಂದ ವೃಕ್ಷ ಆಗಿದೆ. ನಾನು ಇದನ್ನ ನೆಟ್ರೆ ವೃಕ್ಷ ಬರುತ್ತಾ? ಇಲ್ಲ, ಬೀಜ ನೆಟ್ರೆ ಮಾತ್ರ ಬರುತ್ತೆ. ಯಾಕಂದ್ರೆ ಬೀಜದಲ್ಲಿ ವೃಕ್ಷವಾಗುವ ಶಕ್ತಿ ಇತ್ತು. ನಮ್ಮಲ್ಲಿ ಇವತ್ತಿನ ಮೆಡಿಕಲ್ ಟರ್ಮ್ಸ್ ಡೋಂಟ್ ಎಕ್ಸಾಂಪಲ್ ಮಾತ್ರ, ಎಕ್ಸಾಂಪಲ್ ಅಷ್ಟೇ. ಡಿ ಎನ್ ಎಲ್ಲಿ ನಮ್ಮ ದೇಹ ಯಾವ ರೋಗಗಳು ಬರುತ್ತೆ ಅಥವಾ ದೇಹದ ಅಂಗವೈಕಲ್ಯ ಏನಿದೆ ಅದೆಲ್ಲ ಆಗ್ಲೇ ಡಿ ಎನ್ ಎಲ್ ಇದೆ. ಸೊ ಡಿ ಎನ್ ಎಲ್ಲಿ ಅದಿರುವಂಥದ್ದು. ಅದನ್ನ ಚೆಕ್ ಮಾಡಿದಾಗ ಡಿ ಎನ್ ಎ ತರ ಏನಂತಾರೆ ಒಂದು ಇದು ಬರುತ್ತಲ್ಲ, ಡಿ ಎನ್ ಎ ತರ ಸೆಕ್ಟರ್ ಬರ್ತಿಲ್ಲ. ಸೊ ಅದರಲ್ಲಿ ಪ್ರತಿಯೊಂದು ಸ್ಟೋರ್ ಆಗಿರುವಂತೆ ಅದರಲ್ಲೇ ಅವ್ಯಕ್ತದಿಂದ ಇರೋದು ಆಮೇಲೆ ವ್ಯಕ್ತವಾಗತ್ತೆ. ಹಾಗಾಗಿ ವ್ಯಕ್ತ ಸತ್, ಅವ್ಯಕ್ತ ಅಸತ್. ವ್ಯಕ್ತಾವ್ಯಕ್ತಕ್ಕಿಂತ ಮೀರಿದಂಥದ್ರಿಂದ ಈ ಜಗತ್ ಬಂತು. ಅಂದ್ರೆ ಏನರ್ಥ? ವ್ಯಕ್ತ ಜಗತ್ತು ಹಾಗೇ ಬರಲಿಲ್ಲ, ಅವ್ಯಕ್ತ ಅನ್ಮ್ಯಾನಿಫೆಸ್ಟೆಡ್ ಅಷ್ಟರಿಂದನೇ ಬರಲಿಲ್ಲ. ಈ ಎರಡಕ್ಕೂ ಕಾರಣವಾದಂತಹ ವ್ಯಕ್ತಾವ್ಯಕ್ತವನ್ನು ಮೀರಿದಂತಹ ಪರಮಾತ್ಮ ವಸ್ತುವಿಂದ ಬಂತು, ಆ ಆತ್ಮವಸ್ತು ಬ್ರಹ್ಮ ವಸ್ತುವಿಂದ ಬಂತು. ಸೊ ನಾಸದೀಯ ಸೂಕ್ತವು ಕೂಡ ಇದನ್ನೇ ಹೇಳ್ತಾ ಇರೋದು. ಶಬ್ದದ ಅರ್ಥಾಂತರ ಯಾಕೆ ಹಿಂಗೆಲ್ಲ ಉಪಯೋಗಿಸ್ತಾರೆ? ಒಂದೊಂದ್ ಕಡೆ ಅನ್ನೋದು ಲ್ಯಾಂಗ್ವೇಜ್ದು ಒಂದು ರೀತಿಯಲ್ಲಿ ಏನಂತ ಹೇಳ್ಬೋದು, ಅದು ಲಿಮಿಟೇಷನ್. ನಾವೇ ಹೇಳ್ದಲ್ಲ, ಯೋಗ ಅನ್ನೋ ಪದ, ಧರ್ಮ ಅನ್ನೋ ಪದ ಯಾಕೆ ಹಿಂಗೆ ಉಪಯೋಗಿಸ್ತಾರೆ? ಆ ಪದಕ್ಕೆ ಅಷ್ಟು ವೈಶಾಲ್ಯತೆ ಇದೆ, ಹಾಗಾಗಿ ಉಪಯೋಗಿಸುವಂಥದ್ದು. ತಪ್ಪು ಅಲ್ಲ ಇರಲ್ಲ. ಸೊ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಹೋಪ್ ಯು ಅಂಡರ್ಸ್ಟುಡ್. ನಮಸ್ತೆ ಗುರುಗಳೇ. ನಮಸ್ಕಾರ. ಆ ಇದು ಆತ್ಮಕ್ಕೆ ಸಾವಿಲ್ಲ ಅಂತ ಹೇಳ್ತಾರೆ. ಸೊ ನಾವು ಈಗ ಯಾವುದೇ ಕೆಟ್ಟ ಕರ್ಮ ಇರ್ಬೋದು, ಒಳ್ಳೆ ಕರ್ಮ ಇರ್ಬೋದು, ಈ ಜನ್ಮದಲ್ಲಿ ಮಾಡಿದ್ದು ಅದು ಪ್ರಾರಬ್ಧ ಕರ್ಮ ನೆಕ್ಸ್ಟ್ ಜನ್ಮಕ್ಕೂ ಕ್ಯಾರಿ ಫಾರ್ವರ್ಡ್. ಸೊ ಇದನ್ನ ಈ ಸೈಕಲ್ ನ ಹೇಗೆ ನಾವು ಬ್ರೇಕ್ ಮಾಡೋದು? ಇವಾಗ ಕೆಟ್ಟದೇ ಇರ್ಬೋದು, ಬೇಡಪ್ಪ ನನಗೆ ಹಿಂದಿನ ಜನ್ಮ ಏನೋ ತಪ್ಪಾಗಿ ಆಗಿರುತ್ತೆ, ಮತ್ತೆ ಅದು ರಿಪೀಟ್ ಆದಾಗ ಯಾಕಪ್ಪ ಏನ್ ಕರ್ಮ ಮಾಡಿದೆ ಇದು ಅನುಭವಿಸ್ತಿದೀನಿ ಅನ್ಸುತ್ತೆ. ಸೊ ಇದನ್ನ ನಾವು ಯಾವ ಇದ್ರ ಸ್ಟೇಜ್ ನಲ್ಲಿ ಬ್ರೇಕ್ ಮಾಡಬಹುದು? ಆತ್ಮಕ್ಕೆ ಸಾವಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ನೀವ್ ಯಾರು? ಇನ್ನೂ ನಾನು ಬೇರೆದನ್ನು ಅನ್ಕೋತಾ ಇದ್ದೀನಿ ಅಂದ್ರೆ ಫಸ್ಟ್ ನಾನಿನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತ. ಸೊ ನಾನು ಆತ್ಮ ಅಂತ ಕನ್ಸಿಡರ್ ಇದನ್ನ ಕ್ವಶನ್ಗೆ ಉತ್ತರ ಕೊಡ್ತೀನಿ ನಾನು. ಫಸ್ಟ್ ಅದನ್ನ ಹೇಳ್ತಾ ಇರೋದು. ಆತ್ಮಕ್ಕೆ ಸಾವಿಲ್ಲ ಅಂತಾರೆ. ಆತ್ಮಕ್ಕೆ ಸಾವಿಲ್ಲ ಅಂದ್ರೆ ಏನರ್ಥ? ನನಗೆ ಸಾವಿಲ್ಲ ಅಂತ ಅರ್ಥ.
ಆತ್ಮಕ್ಕೆ ಸಾವಿಲ್ಲ ಅಂತ ಅನ್ನೋದಲ್ಲ, ನನಗೆ ಸಾವಿಲ್ಲ. ಹಾಗಾದ್ರೆ ಸಾವು ಎಲ್ಲ ಆಗ್ತಾ ಇದೆಯಲ್ಲ, ಕರ್ಮಾಂತರ ಎಲ್ಲ ಆಗ್ತಾ ಇದೆಯಲ್ಲ, ಇದು ಯಾವುದಕ್ಕೆ? ನೀವೇ ಹೇಳಿದ್ರಿ ಅನುಭವಿಸ್ತಾ ಇದೀವಿ ಅಂತ. ಸುಖ, ಪ್ರಾರಬ್ಧ ಕರ್ಮದಲ್ಲಿ ಸುಖ ಇರಬಹುದು, ಪ್ರಾರಬ್ಧ ಕರ್ಮದಲ್ಲಿ ದುಃಖ ಇರಬಹುದು, ಅನುಭವಿಸ್ತಾ ಇದೀವಿ. ಯಾವ್ದು ಅನುಭವಿಸ್ತಾ ಇದೆ? ನೀವೇ ಹೇಳಿ ಯಾವ್ದು ಅನುಭವಿಸ್ತಾ ಇದೆ ಅಂತ. ಅನುಭವಗಳೆಲ್ಲ ಯಾವ್ದಕ್ಕಾಗ್ತಾ ಇದೆ? ಸುಖಾನುಭವ ಆಗಲಿ ದುಃಖಾನುಭವವೇ ಆಗಲಿ ಯಾವ್ದಕ್ಕಾಗ್ತಾ ಇದೆ? ಅನುಭವ ಆಗ್ತಾರೆ ಮನಸ್ಸಿಗೆ. ಯಾವ್ದ್ರ ಮೂಲಕ ಆಗ್ತಾ ಇದೆ? ಅದನ್ನ ಭೋಗ ಸಾಧನ ಅಂತ ಅದಕ್ಕೆ ಅಂತಾರೆ. ಭೋಗಾಯತನ ಅಂದ್ರೆ ಯಾವ್ದ್ರ ಮೂಲಕ ಆಗ್ತದೆ? ದೇಹದ ಮೂಲಕ ಆಗ್ತದೆ. ಹಾಗಾಗಿ ದೇಹಕ್ಕೆ ಮತ್ತು ಇಂದ್ರಿಯಕ್ಕೆ ಮತ್ತು ಮನಸ್ಸಿಗೆ, ಬುದ್ಧಿಗೆ ಆಗ್ತಾ ಇರುವಂಥದ್ದು ಕರ್ಮಫಲ. ಮಾಡ್ತಾ ಇರುವಂಥ ಕೆಲಸ ಯಾರು? ದೇಹೇಂದ್ರ ಮನೋಬುದ್ಧಿ. ಹಾಗಾಗಿ ದೇಹೇಂದ್ರ ಮನೋಬುದ್ಧಿ ಮಾಡುವಂಥ ಕರ್ಮಕ್ಕೆ ದೇಹೇಂದ್ರ ಮನೋಬುದ್ಧಿ ಅನುಭವಿಸುತ್ತೆ. ಇದನ್ನ ನಾನು ಜಾಸ್ತಿ ಹೇಳಲ್ಲ. ಯಾಕೆ ಅಂತಂದ್ರೆ, ನ ಜಾಯತೆ ಮ್ರಿಯತೆ ವಾ ಕದಾಚಿತ್, ಇದು ಸಾಯೋದು ಇಲ್ಲ ಹುಟ್ಟೋದು ಇಲ್ಲ ಅನ್ನೋ ಶ್ಲೋಕ ಐ ಥಿಂಕ್ ನಾಡಿದ್ದು ಅಥವಾ ಆಚೆ ನಾಡಿದ್ದು ಬರುತ್ತೆ. ಅಲ್ಲಿವರೆಗೂ ಕಾಯಿರಿ, ಆಗ ಗೊತ್ತಾಗತ್ತೆ ಸಾವಿಲ್ಲ ಅಂತಂದ್ರೆ ಏನು, ಹಾಗಾದ್ರೆ ಯಾವ್ದಕ್ಕೆ ಕರ್ಮ ಇದೆ, ಇದೆಲ್ಲ ಗೊತ್ತಾಗತ್ತೆ. ಆ ದೃಷ್ಟಿಯಿಂದ ಇಲ್ಲಿ ಇಟ್ಕೊಳ್ಳಿ. ಯಾರು ಪ್ರಶ್ನೆಗಳಿದ್ರೆ ಕೇಳ್ಬೋದು, ಯೂಟ್ಯೂಬ್ ಅಲ್ಲಿ ಕೂಡ ಇದ್ರೆ ಯಾರೋ ಕೇಳ್ಬೋದು. ಇಲ್ಲಿ ಚಾಟ್ ಲಾಗ್ ಆನ್ ಆಗಿದೆಯಾ? ಓಕೆ, ಇನ್ಯಾರಿಗಾರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹಲವಾರು ಜನರ ಪ್ರಶ್ನೆಗಳು ನಾನು ತಪ್ಪು ಅಂತ ಹೇಳೋದಿಲ್ಲ, ಇನ್ನೊಂದು 2 ದಿನ ಆದ್ಮೇಲೆ ಬರೋದ್ರಿಂದ ಸ್ವಲ್ಪ ನಾನು ಪುಷ್ ಮಾಡ್ತಾ ಇದ್ದೀನಿ ಅಷ್ಟೇ. ವಾಣಿಯವರು ಅನ್ಮ್ಯೂಟ್ ಮಾಡ್ಕೋಬಹುದು, ಕೇಳಿದರೆ. ನಮಸ್ತೆ ಗುರುಗಳೇ. ನಮಸ್ಕಾರ. ನನಗೆ ಇದ್ರದ್ದು ಆತ್ಮದ ಅವಸ್ಥೆ ತಗೊಳ್ಳುವಾಗ ಈ ನೀವೇ ಹೇಳಿದ ಪ್ರಕಾರವಾಗಿ ವೃಕ್ಷ ಬೀಜ ನ್ಯಾಯದಲ್ಲಿ ಯಾವುದ್ರಲ್ಲಿ ಆತ್ಮದ ವಸ್ತುನ ನಾವು ಪ್ರಕಟಗೊಳ್ಳುತ್ತೆ ಅಪ್ರಕಟ ಅನ್ನೋದು ತೋರಕ್ಕಾಗುತ್ತೆ. ಯಾಕಂದ್ರೆ ಕೋಳಿ ಮೊದಲು ಬಿಕಾಸ್ ಇದೆಲ್ಲ ಒಂದು ಸಾಮಾನ್ಯವಾಗಿ ತಿಳ್ಕೊಳ್ತೀವಿ, ಆದ್ರೆ ಇದನ್ನ ಯಾವ ರೀತಿಯಾಗಿ ಇಲ್ಲಿ ಆತ್ಮಕ್ ನಾವು ಹೋಲ್ಸಕ್ ಸಾಧ್ಯ ಆಗುತ್ತೆ? ಯಾಕಂದ್ರೆ ಎರಡರಲ್ಲೂ ಇರುತ್ತೆ ಸತ್ಯ, ಆದ್ರೆ ಯಾವ್ದು ಮೊದ್ಲು ಹೆಂಗೆ? ಧನ್ಯವಾದ. ಆತ್ಮದ ಅವಸ್ಥೆಗಳು, ಆತ್ಮಕ ಅವಸ್ಥೆ ಇಲ್ಲ. ಆತ್ಮಕ ಅವಸ್ಥೆ ಇದ್ರೆ ಏನಾಯ್ತು? ಅವಸ್ಥೆ ಬಿಟ್ಟು ಹೋಯ್ತು ಆತ್ಮ ಬಿಟ್ಟು ಹೋಯ್ತು ಅತ್ತೆ. ಆತ್ಮಕ್ಕೆ ಅವಸ್ಥೆಗಳಿಲ್ಲ. ನಾವು ತಿಳ್ಕೊಳ್ಳುವಂಥದ್ದು ವಸ್ತುಗಳಿಗೆ ಅವಸ್ಥೆಗಳಿದೆ. ನಾವೇನೇ ಮೊನ್ನೆ ನೋಡಿದ್ದು ಅವಸ್ಥಾಂತರ ಪ್ರಾಪ್ತಿ ಯಾವ್ದಕ್ಕಾಗತ್ತೆ? ಬಾಲ್ಯ, ಕೌಮಾರ, ಯೌವನ, ಜರ. ಆತ್ಮಕ್ಕಾಗತ್ತ? ಆತ್ಮಕ್ಕೆಲ್ಲ ದೇಹಕ್ಕೆ. ತಥಾ ದೇಹಾಂತರ ಪ್ರಾಪ್ತಿ ಅದು ಕೂಡ. ಹಾಗಾಗಿ ನಿತ್ಯವಾಗಿರುವಂಥದ್ದು ಆತ್ಮ. ಆತ್ಮ ಅಂದ್ರೆ ನಾನು. ಸೊ ಹಾಗಾಗಿ ಅವಸ್ಥಾಂತರ ಅಥವಾ ಅವಸ್ಥೆಗಳ ಬದಲಾವಣೆ ಆತ್ಮಕ್ಕಿಲ್ಲ, ನಮಗಿಲ್ಲ. ಎಲ್ಲವೂ ಬದಲಾವಣೆ ಆಗ್ತದೆ ದೇಹಕ್ಕೆ. ಹಾಗಾದ್ರೆ ನೀವೇ ಹೇಳ್ತಾ ಇದ್ದೀವಲ್ಲ, ವ್ಯಕ್ತ ಅವ್ಯಕ್ತ, ಬೀಜದಿಂದ ವೃಕ್ಷವೋ ವೃಕ್ಷದಿಂದ ಬೀಜವೋ, ಯಾವುದು ಮೊದಲು? ಮೊದಲು ಇಲ್ಲ, ಅದೇ ಸತ್ಯ. ನಾವು ಮೊದಲು ಹುಡುಕಕ್ಕೆ ಹೋಗೋದೇ ಪ್ರಾಬ್ಲಮ್. ಇದ್ರಲ್ಲಿ ನಾನು ನೆನ್ನೆನೆ ಹೇಳಿದ ಹಾಗೆ, ಇದರಲ್ಲಿ ಸ್ಟಾರ್ಟಿಂಗ್ ಪಾಯಿಂಟು ಎಂಡ್ ಪಾಯಿಂಟು ಕಂಡುಹಿಡಿಬಹುದು. ಇದ್ರಲ್ಲಿ ಸ್ಟಾರ್ಟಿಂಗ್ ಪಾಯಿಂಟು ಎಂಡ್ ಪಾಯಿಂಟು ಕಂಡುಹಿಡಿರಿ ನೀವು. ಇದ್ರಲ್ಲಿ ಸ್ಟಾರ್ಟಿಂಗ್ ಪಾಯಿಂಟು ಎಂಡ್ ಪಾಯಿಂಟು ಕಂಡುಹಿಡಿಬಹುದು, ಇದ್ರಲ್ಲಿ ಕಂಡುಹಿಡಿಯಕ್ಕಾಗಲ್ಲ. ಕಂಡುಹಿಡಿಯಕ್ಕಾಗಲ್ಲ ಅಂದ್ರೆ ಗೊತ್ತಿಲ್ಲ ಅಂತಲ್ಲ, ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ ಅಂತ. ಅರ್ಥ ಏನು? ಸಂಸಾರ ಚಕ್ರ ಇದು ಬರೀ ನನ್ನ ಸಂಸಾರ ಚಕ್ರ ಅಲ್ಲ, ವಿಶ್ವಚಕ್ರ. ನನ್ನದೇನಂತೀನಿ? ಜನ್ಮ ಮರಣ, ಜನ್ಮ ಮರಣ, ಜನ್ಮ ಮರಣ. ಇದು ಸಂಸಾರ ಚಕ್ರ ನನಗೆ. ವಿಶ್ವಚಕ್ರ ಏನು? ಸೃಷ್ಟಿ ಸ್ಥಿತಿ ಪ್ರಳಯ, ಸೃಷ್ಟಿ ಸ್ಥಿತಿ ಪ್ರಳಯ, ಸೃಷ್ಟಿ ಸ್ಥಿತಿ ಪ್ರಳಯ. ಸೊ ಹಾಗಿದ್ದಾಗ ಈ ಇದರಲ್ಲಿ ಏನಾಗತ್ತೆ? ಇದನ್ನ ಭೂಮಿ ಅಂತ ಅನ್ಕೊಡಿ. ವೃಕ್ಷವಾಯ್ತು, ವೃಕ್ಷವಾಗಿ ಬೆಳೆದು ಬೆಳೆದು ಮತ್ತೆ ಬೀಜವಾಗಿ ಎಲ್ಲ ಇತ್ತು, ಬೀಜವಾಯ್ತು, ವೃಕ್ಷವಾಯ್ತು. ಬೀಜವಿದ್ದಾಗ ಅವ್ಯಕ್ತ, ವೃಕ್ಷವಾದಾಗ ವ್ಯಕ್ತ. ಸೊ ವ್ಯಕ್ತಾವ್ಯಕ್ತತೆ. ಅವ್ಯಕ್ತ ಸ್ಥಿತಿಯಲ್ಲಿದ್ದಾಗ, ಪ್ರಳಯ ಸ್ಥಿತಿಯಲ್ಲಿದ್ದಾಗ ಇಡೀ ವಿಶ್ವ ಆಗಿರುತ್ತೆ. ವ್ಯಕ್ತ ಸ್ಥಿತಿ ಬಂದಾಗ ಸೃಷ್ಟಿ ಆಗುತ್ತೆ. ನಥಿಂಗ್ ಕ್ಯಾನ್ ಬಿ ಕ್ರಿಯೇಟೆಡ್, ನಥಿಂಗ್ ಕ್ಯಾನ್ ಬಿ ಡಿಸ್ಟ್ರಾಯ್ಡ್. ಸೊ ಹಾಗಾಗಿ ಹೊಸ ಸೃಷ್ಟಿ ಇಲ್ಲ, ಅವ್ಯಕ್ತವಾಗಿತ್ತು, ವ್ಯಕ್ತವಾಗಿ ಬಂತು. ಆತ್ಮ ಎಲ್ಲಿದೆ? ಆತ್ಮದ ಒಂದು ಸಾನ್ನಿಧ್ಯದಲ್ಲಿ ಇದೆಲ್ಲ ನಡೀತಾ ಇರೋದು. ಆತ್ಮ ಏನನ್ನು ಮಾಡ್ತಾ ಇಲ್ಲ, ಆತ್ಮದ ಸಾನ್ನಿಧ್ಯದಲ್ಲಿ ತೋರ್ತಾ ಇದೆ. ಈಗ ಚಿನ್ನ ಏನಾದ್ರು ಮಾಡಿದ್ಯಾ? ಚಿನ್ನ ಏನು ಮಾಡಿಲ್ಲ. ಚಿನ್ನದ ಈ ರೂಪಕ್ಕೆ ನೀವು ಹೆಸರು ಕೊಡ್ತಿದ್ದೀರಾ. ಸಮುದ್ರದಲ್ಲಿ ವೇವ್ ಬರುತ್ತೆ, ಸಮುದ್ರ ಮಾಡುತ್ತಾ? ಇಲ್ಲ. ಆ ರೂಪದಲ್ಲಿದ್ದಾಗ ಅದಕ್ಕೆ ಅಲೆ ಏನ್ ಕರೀತೀರಾ, ಗುಳ್ಳೆ ಏನ್ ಕರೀತೀರಾ, ಈ ರೀತಿ ಕರೀತಾ ಹೋಗ್ತೀವಿ. ಸೊ ವ್ಯತ್ಯಾಸಗಳು ನಾಮರೂಪದಲ್ಲಿ ಹೊರತು ವಸ್ತುವಿನಲ್ಲಿ ಇಲ್ಲ. ವ್ಯಕ್ತಾವ್ಯಕ್ತತೆ ಇದು ಬಂದು ಹೋಗುವಂಥದ್ದು, ಅದು ಸರ್ಕಲ್. ಆ ರೀತಿ ಅರ್ಥ ಮಾಡ್ಕೊಳ್ಳುವಂಥದ್ದು ಮುಖ್ಯ. ಧನ್ಯವಾದಗಳು. ಇಲ್ಲಿ ಒಂದು ಸುಮ್ಮನೆ ಕ್ವಶನ್ ಕೇಳಿದಾರೆ. ಇಲ್ಲಿ ರಾಧಾಕೃಷ್ಣ, ಬ್ರಾಹ್ಮಣಿ ರಾಧಾಕೃಷ್ಣನ್ ಅವರು, ಚೈತನ್ಯ ಆತ್ಮ ಕಾನ್ಶಿಯಸ್ನೆಸ್ ಇಸ್ ಇಟ್ ಸೇಮ್? ಎಸ್. ಚೈತನ್ಯ ಅನ್ನೋದು ಸಂಸ್ಕೃತ ಪದ, ಆತ್ಮ ಅನ್ನೋದು ಸಂಸ್ಕೃತ ಪದ, ಕಾನ್ಶಿಯಸ್ನೆಸ್ ಅನ್ನೋದು ಇಂಗ್ಲಿಷ್ ಪದ. ಸೊ ಆತ್ಮ ಅಂದ್ರೆ ಹಲವಾರು ತುಂಬಿಕೊಂಡಿರುವಂತ ವಿಷಯ, ಚೈತನ್ಯ ಅಂದ್ರೆ ಒಂದು ಅದರಲ್ಲಿ ತಗೊಂಡಿರುವಂಥದ್ದು, ಕಾನ್ಶಿಯಸ್ನೆಸ್ ಇಂಗ್ಲಿಷ್ ಟ್ರಾನ್ಸ್ಲೇಷನ್. ಎಲ್ಲ ಒಂದೇ ಅರ್ಥ. ಪ್ರಮೋದ್ ಸರ್, ಯೂಟ್ಯೂಬ್ ನಲ್ಲಿ ಒಂದು ಪ್ರಶ್ನೆ ಇದೆ. ಹೇಳಿ. ಅವ್ರು ಹೇಳಿರೋದು ಹಿಂಗೆ ಇರಬಹುದು ಅಂತ ಹೇಳ್ತಾ ಇದ್ದೀನಿ. ಅಗ್ನಿಗೆ ಬಿಸಿ ಎನ್ನುವುದು ಸ್ವಾಭಾವಿಕ ಧರ್ಮವಾದರೆ ಎಲ್ಲಾ ಸರಿಯಾಗಿ ಕೇಳಿಸ್ತಿಲ್ಲ. ಅಗ್ನಿಗೆ ಬಿಸಿ
ಅಗ್ನಿ 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 ಹಾ ಅಗ್ನಿಗೆ ಬಿಸಿ ಎನ್ನುವುದು ಸ್ವಾಭಾವಿಕ ಧರ್ಮವಾದರೆ ಎಲ್ಲಾ ಪಂಚಭೂತಗಳಿಗೂ ಸ್ವಾಭಾವಿಕ ಧರ್ಮಗಳಿವೆಯೇ? ಹೌದು, ಇದೆ. ಎಲ್ಲಾ ಪಂಚಭೂತಗಳಿಗೂ ಸ್ವಾಭಾವಿಕ ಧರ್ಮ ಇದೆ. ಇದನ್ನು ನಾವು ತತ್ವಬೋಧದಲ್ಲೂ ಡಿಸ್ಕಸ್ ಮಾಡಿದಿರಿ. ಏನು ಅಂತಂದಾಗ ನೀರು ಫ್ಲೂಯಿಡ್ ಎಲ್ಲ ಹೋದ್ರೂ ಕೂಡ, ಅಥವಾ ನೀರು ಬೇಸಿಕಲಿ ರಸ. ರಸ ಅಂದ್ರೆ ಟೇಸ್ಟ್ ಅಂತಲ್ಲ, ಅದಿದ್ದ ಕಡೆ ಟೇಸ್ಟ್ನ ನಾವು ಸವಿಬಹುದು, ಇಲ್ಲಾಂದ್ರೆ ಟೇಸ್ಟ್ ಸವಿಯಕ್ಕಾಗಲ್ಲ. ಗಾಳಿ ಸ್ಪರ್ಶ, ಗಾಳಿಯಿಂದನೇ ನಮ್ಗೆ ಸ್ಪರ್ಶದ ಜ್ಞಾನ ಆಗುವಂಥದ್ದು. ಬೆಂಕಿ ನಾವು ನೋಡಿದ ಹಾಗೆ ಶಾಖ ಅಥವಾ ಒಂದು ಫಾರ್ಮ್, ಬೆಂಕಿ ಇದ್ದಾಗ ಒಂದು ರೂಪ ಕಾಣುವಂಥದ್ದು. ಆಕಾಶದಲ್ಲಿ ಶಬ್ದ, ಇನ್ಯಾವ್ದು ಬಿಟ್ವಿ? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಸೊ 5. ಸೊ 5ಕ್ಕೂ ಕೂಡ ಒಂದೊಂದಕ್ಕೂ ಒಂದೊಂದು ಇದ್ದೇ ಇರುತ್ತೆ. ಸೊ ಸಾಧಾರಣವಾಗಿ ಪ್ರತಿಯೊಂದು ವಸ್ತುಗಳಿಗೂ ಕೂಡ ಇರುತ್ತೆ. ಮಿಕ್ಸ್ಚರ್ ಆದಾಗ ಬದಲಾವಣೆಗಳಾಗಬಹುದು. ಮೂಲಭೂತವಾಗಿ ಅದರದ್ದು ಸ್ವಾಭಾವಿಕ ಧರ್ಮ ಅನ್ನೋದು ಇರುತ್ತೆ. ಇದು ಮುಖ್ಯ. ಈಗ ನಾವು ಆವಾಗಲೇ ಹೇಳಿದಾಗೆ ಚಂದ್ರ ಅಂತಂದ್ರೆ ಏನು? ಚಂದ್ರನ ಬೆಳಕು, ನೀವೇ ಹೇಳಿ, ಚಂದ್ರನ ಬೆಳಕೇನು? ಚಂದ್ರನ ಬೆಳಕೇನು? ಸ್ವಾಭಾವಿಕವೋ ಆಗಂತಕವೋ? ಚಂದ್ರ ಅನ್ನುವಂಥದ್ದು ಆಕಾಶಕಾಯ, ಅದರಲ್ಲಿ ಮಣ್ಣು ಕಲ್ಲು ಎಲ್ಲ ಇರೋದು, ಇದು ಸ್ವಾಭಾವಿಕ. ಅದ್ರಲ್ಲಿ ಬರೋ ಬೆಳಕು ಡಿಪೆಂಡೆಂಟ್. ನಾವಂತೀವಿ ಚಂದ್ರನ ಬೆಳಕು ಅಂತ. ಚಂದ್ರನ ಬೆಳಕು ಡಿಪೆಂಡೆಂಟ್, ಇಟ್ ಇಸ್ ಡಿಪೆಂಡಿಂಗ್ ಆನ್ ಸೂರ್ಯ. ಸೊ ಹಾಗಾಗಿ ನಿತ್ಯ. ಈ ದೃಷ್ಟಿಯಲ್ಲಿ ಅರ್ಥ ಮಾಡಿ. ಯಾವಾಗಲೂ ಇರಬಹುದು, ಅದು ಸೂರ್ಯ ಇರೋವರೆಗೂ ಇರ್ಬೋದು, ಆದ್ರೆ ಇಟ್ ಇಸ್ ಸ್ಟಿಲ್ ಡಿಪೆಂಡೆಂಟ್. ಆ ದೃಷ್ಟಿಯಲ್ಲಿ ಅರ್ಥ ಮಾಡಿ. ಪ್ರಮೋದ್ ಸರ್, ಚಾಟ್ ಬಾಕ್ಸ್ ಅಲ್ಲಿ ಒಂದು ಪ್ರಶ್ನೆ ಇದೆ. ಹಾ, ಹೇಳಿ. ಈಗಿನ ಸಂಸಾರಿಕ ಜೀವನದಲ್ಲಿ, ನಾಗರತ್ನ ಅನ್ನುವಂಥವ್ರು ಕೇಳ್ತಾ ಇದ್ದಾರೆ, ಈಗಿನ ಸಂಸಾರಿಕ ಜೀವನದಲ್ಲಿ ಈ ಇಲ್ಯೂಷನ್ಸ್ ಅಂಡ್ ಪ್ರಾಕ್ಟಿಕಲ್ ರಿಯಾಲಿಟಿ ಇವುಗಳ ವ್ಯತ್ಯಾಸವನ್ನು ಕಂಡುಕೊಳ್ಳಲು ಏನ್ ಮಾಡ್ಬೇಕು ಅನ್ನುವಂಥದ್ದು. ಈಗಿನ ಸಾಂಸಾರಿಕ ಜೀವನ ಅಂದ್ರೆ ಹಾಗಾದ್ರೆ ಅರ್ಜುನನ ಕಾಲದಲ್ಲಿ ಬೇರೆ ಸಾಂಸಾರಿಕ ಜೀವನ ಇತ್ತಾ? ಶಂಕರಾಚಾರ್ಯರ ಕಾಲದಲ್ಲಿ ಬೇರೆದಿತ್ತ? ರಾಮಕೃಷ್ಣ ಕಾಲದಲ್ಲಿ ಬೇರೆದಿತ್ತ? ರಮಣರ ಕಾಲದಲ್ಲಿ ಬೇರೆದಿತ್ತ? ಸಾಂಸಾರಿಕ ಜೀವನ ಎಲ್ಲರಿಗೂ ಕಾಮನ್. ಅರ್ಜುನನಿಗಿದ್ದಂತಹ ಸಂಸಾರಕ್ಕಿಂತ ನಿಮ್ದು ಕಡಿಮೆನೋ ಜಾಸ್ತಿನೋ ನೀವೇ ಯೋಚನೆ ಮಾಡಿ. ಅರ್ಜುನನಿಗೆ ನೀವು ಇವತ್ತು ಸಂಸಾರ ಅಂದ್ರೆ ಏನಂತೀರಾ? ಅಯ್ಯೋ ಕುಟುಂಬ, ಅವನು 3 ಜನ ಹೆಂಡ್ತಿರು, ನೀವು 1 ಮಕ್ಳಿದ್ರೆ ಅವನಿಗೆ ಎಷ್ಟು ಜನ ಮಕ್ಕಳು, ಅವನಿಗೆ ಎಷ್ಟು ಜನ ಬಂಧು ಬಾಂಧವರು, ಆಪೋಸಿಟ್ ಇದ್ದವ್ರು ಕೂಡ ಅವನ್ ಬಂಧು ಬಾಂಧವರು. ಇದಕ್ಕಿಂತ ದೊಡ್ಡ ಸಂಸಾರ ಬೇಕಾ ನಿಮಗೆ? ಆ ಸಂಸಾರದಲ್ಲಿದ್ದಂತಹ ಅರ್ಜುನನಿಗೆ ಯಾರು ಉಪದೇಶ ಮಾಡಿದ್ರು? ಕೃಷ್ಣ. ಅವನಿಗಿಂತ ದೊಡ್ಡ ಸಂಸಾರಿ ಬೇಕಾ? ಮಹಾ ಸಂಸಾರಿ. ಆದ್ರೆ ಸಂಸಾರದಲ್ಲಿ ಅವನು ಸಂಸಾರದಲ್ಲಿ ಜವಾಬ್ದಾರಿಗಳನ್ನ ನಿರ್ವಹಿಸಿದ ಹೊರತು ಸಂಸಾರವನ್ನು ಅವನೊಳಗೆ ಬಿಟ್ಕೊಳ್ಳಿಲ್ಲ. ಹಾಗಾಗಿ ಸಂಸಾರದಲ್ಲಿ ಇರುವಂತವ್ರಿಗೆ ಈ ವೇದಾಂತ ಇರೋದು. ಸಂಸಾರದಲ್ಲಿ ನಾವು ಹಲವಾರು ಸರಿ ಪ್ರಶ್ನೆಗಳು ಬರುತ್ತೆ. ಸಂಸಾರದಲ್ಲಿ ಇರುವಂತವ್ರಿಗೆ, ಸಂಸಾರದಲ್ಲಿ ಅವ್ರಿಗೆ ವೇದಾಂತ ಬೇಕಿರೋದು, ಇನ್ಯಾರಿಗೆ ವೇದಾಂತ ಬೇಕು? ಹಾಗಾಗಿ ಇದು. ಇನ್ನು ಅಲ್ಲಿ ಬಂದಂತಹದ್ದು ಈ ಪ್ರಾಕ್ಟಿಕಲ್ ಇಲ್ಯೂಷನ್ ಮತ್ತು ಪ್ರಾಕ್ಟಿಕಲ್ ರಿಯಾಲಿಟಿ, ಇದರ ಬಗ್ಗೆ ಏನ್ ಹೇಳ್ತೀವಿ ಅಂತ ಅದನ್ನ ಪ್ರಾಕ್ಟಿಕಲ್ ಆಗಿ ನಾವೇಲೆ ನೋಡ್ತೀವಿ. ಪ್ರಾಕ್ಟಿಕಲ್ ಇಲ್ಯೂಷನ್ ಅನ್ನೋಂಥದ್ದು ನಮಗೆ ಕ್ರಿಯೇಟ್ ಮಾಡುವಂಥದ್ದು. ಒಂದು ಮ್ಯಾಜಿಕ್ ಯಾರೋ ಒಬ್ಬ ಮಾಡ್ತಾನೆ, ಇಟ್ಸ್ ಅನ್ ಇಲ್ಯೂಷನ್. ಯಾವುದೋ ಒಂದು ರೂಪ ಬೇರೆ ಬೇರೆ ರೀತಿ ಮಾಡಿ ನಮ್ಮ ಕಣ್ಣನ್ನ ಹಿಪ್ನೋಟೈಸ್ ಮಾಡೋದು, ಇಟ್ಸ್ ಅನ್ ಇಲ್ಯೂಷನ್. ಪ್ರಾಕ್ಟಿಕಲ್ ರಿಯಾಲಿಟಿ ಅಂದ್ರೆ ಅರ್ಥ ಏನು? ಎಲ್ಲರೂ ಒಪ್ಪುವಂಥ ರಿಯಾಲಿಟಿ. ಇವತ್ತಿದ್ದೀನಿ ಎಲ್ಲರೂ ಒಪ್ತಾರೆ, ಅದರ ಸತ್ಯ ಆಗಿರಬೇಕು ಅಂತಿಲ್ಲ. ಪ್ರಾಕ್ಟಿಕಲಿ ಯಾಕೆ ಒಪ್ತಾರೆ? ಅದರಿಂದ ಉಪಯೋಗ ಇದೆ. ಸೊ ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ಆಗುವಂಥದ್ದು, ಟ್ರಾನ್ಸಾಕ್ಟ್ ಅನುಭವ ಎಲ್ಲರಿಗೂ ಆಗತ್ತೆ, ಅದರಿಂದ ವ್ಯವಹಾರ ನಡೆಯುತ್ತೆ ಮತ್ತು ಉಪಯೋಗ ಆಗತ್ತೆ. ಈ 3 ಆಗೋದಕ್ಕೆ ನಾವು ಪ್ರಾಕ್ಟಿಕಲ್ ಲೈಫ್ ಅಂತ ಅಂತೀವಿ. ಸೊ ಹಾಗಾಗಿ ಎಕ್ಸ್ಪೀರಿಯನ್ಸ್, ಟ್ರಾನ್ಸಾಕ್ಷನ್, ಯುಟಿಲಿಟಿ, ಈ 3 ಇರುವಂಥದ್ದು ಇದು ಪ್ರಾಕ್ಟಿಕಲ್ ರಿಯಾಲಿಟಿ. ಇಲ್ಯೂಷನ್ ಅನ್ನುವಂಥದ್ದು, ಆ ಇಲ್ಯೂಷನ್ ಇಂದ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಹೌದು. ವ್ಯವಹಾರದಲ್ಲಿದೆಯಾ? ಇಲ್ಲ. ಉಪಯೋಗ ಅಂತೂ ಇಲ್ಲ. ಯಾಕೆಂದ್ರೆ ಆ ಮರುಮರೀಚಿಕೆಯಿಂದ ನಮಗೆ ಬಾಯಾರಿಕೆ ಹೋಗುತ್ತಾ? ಹೋಗಲ್ಲ. ಸೊ ಹಾಗಾಗಿ ಉಪಯೋಗ ಇಲ್ಲ. ಸೊ ಆ ದೃಷ್ಟಿಯಿಂದ ಈ 2 ವ್ಯತ್ಯಾಸ ಮಾಡೋದು. ಈ 2 ವ್ಯತ್ಯಾಸ ಮಾಡಿದಾಗ ಗೊತ್ತಾಗುತ್ತೆ ದಟ್ ಇಸ್ ಪ್ರಾತಿಭಾಸಿಕ ಸತ್ಯ. ಆ ಪ್ರಾತಿಭಾಸಿಕ ಸತ್ಯವನ್ನ ಹೊಡೆದಾಕೋದಕ್ಕೆ ವ್ಯಾವಹಾರಿಕ ಜ್ಞಾನ ಸಾಕು. ವ್ಯಾವಹಾರಿಕ ಸತ್ಯವನ್ನ ಹೊಡೆದಾಕೋದು ಅಂತ ಅರ್ಥ ಏನೋ? ಮಿಥ್ಯ ತೋರಿಕೆ ಅಂತ ಮಾಡೋದಕ್ಕೆ ಏನ್ ಬೇಕು? ಈಗ ಹಗ್ಗದಲ್ಲಿರುವಂತಹ ಹಾವನ್ನ ನೀವು ಟಾರ್ಚ್ ತಗೊಂಡು ಹೋಗಿ ನೋಡ್ತೀರಾ, ಹಗ್ಗ ಅಂತ ಗೊತ್ತಾಗುತ್ತೆ, ಮತ್ತೆ ದೂರ ಬರ್ತೀರಾ, ಹಿಂಗ್ ನೋಡ್ತೀರಾ, ತಿರುಗಿ ಹಾವು ತರಾನೇ ಕಾಣುತ್ತೆ, ಕಾಣೋದು ಹಾವು ತರಾನೇ ಆಗ್ಲೂ ಕಾಣುತ್ತೆ, ಆದ್ರೆ ಹಾವಲ್ಲ ಅಂತ ಗೊತ್ತಾಗುತ್ತೆ. ಇದೇ ಜ್ಞಾನ. ಹಾವು ತರ ಕಾಣುತ್ತೆ, ಮರುಭೂಮಿಯಲ್ಲಿ ಮತ್ತೆ ತೋರ್ಕೊಳ್ಳುತ್ತೆ ಮರೀಚಿಕೆ. ನೀವದ್ರ ಹಿಂದೆ ಹೋಗಲ್ಲ, ಯಾಕೆ? ಸತ್ಯ ಗೊತ್ತಾಗಿದೆ, ಅದು ಮರಳುಗಾಡು ಅಂತ. ಹಾಗೆ ಜಗತ್ ಹೀಗೆ ಕಾಣುತ್ತೆ, ಹೇಗಿದೆಯೋ ಹಾಗೆ ಇರುತ್ತೆ, ಆದ್ರೆ ಅದರ ಸತ್ಯ ಏನು ಅನ್ನೋದು ಗೊತ್ತಾಗುತ್ತೆ. ದಿಸ್ ಇಸ್ ವಾಟ್ ಇಸ್ ದ ಅಲ್ಟಿಮೇಟ್ ರಿಯಾಲಿಟಿ. ಪ್ರಾಕ್ಟಿಕಲ್ ರಿಯಾಲಿಟಿ ಇಸ್ ಯೂಸಬಿಲಿಟಿ. ಪ್ರಾತಿಭಾಸಿಕ ಇಸ್ ನಾಟ್ ಇವನ್ ಯೂಸ್ಫುಲ್.
ಸಮಯ ಆಗಿದೆ, ಕಾರ್ಯಕ್ರಮ ಮುಗಿಸಬಹುದಾ? ಓಕೆ, ಜ್ಞಾನೇಶ್ವರಿ ಅವ್ರಿಗೆ ನಾನು ಅನ್ಮ್ಯೂಟ್ ಕೊಟ್ಬಿಟ್ಟಿದ್ದೀನಿ. ಅವ್ರೊಬ್ಬರನ್ನ ಕೇಳೋಣ. ಜ್ಞಾನೇಶ್ವರಿ ಅವರು. ನಮಸ್ಕಾರ ಸರ್. ನಮಸ್ಕಾರ. ಇದು ಕಾನ್ಶಿಯಸ್ ಅನ್ನೋದ್ರಲ್ಲಿ ಸಬ್ ಕಾನ್ಶಿಯಸ್, ಅನ್ಕಾನ್ಶಿಯಸ್ ಅಂತೆಲ್ಲ ಸೇರಿಸಬಹುದಾಗುತ್ತೆ. ಆದ್ರೆ ಆತ್ಮಕ್ಕೆ ಯಾವುದೇ ಪದವನ್ನ ಸೇರ್ಸಿದ್ರೆ ಅದು ತಪ್ಪಾದ ಅರ್ಥ ಆಗುತ್ತೆ ಅಂತ ಅದು ಸರಿಯಾದ ಪದವ ಕಾನ್ಶಿಯಸ್ ಅನ್ನೋಂಥದ್ದು? ವೆರಿ ಗುಡ್, ತುಂಬಾ ಒಳ್ಳೆ ಕ್ವಶನ್. ಅಡ್ರೆಸ್ ಮಾಡ್ಬೇಕಾರೋ ಪ್ರಶ್ನೆ ಹಲವಾರು ಜನರಿಗೆ. ಕಾನ್ಶಿಯಸ್, ಸಬ್ ಕಾನ್ಶಿಯಸ್, ಅನ್ಕಾನ್ಶಿಯಸ್, ಇನ್ನೊಬ್ಬ ಸೂಪ್ರಾ ಕಾನ್ಶಿಯಸ್, ಈ ಥರದೆಲ್ಲ ಉಪಯೋಗಿಸ್ತಾರೆ ಪದಗಳು. ಹಾಗಾದ್ರೆ ಏನಿದು? ಅಲ್ಲೇ ನೀವು ನೋಡ್ತಾ ಇದ್ದೀರಾ, ಕಾನ್ಶಿಯಸ್ಗೆ ಇದೆಲ್ಲವೂ ಕೂಡ ಅಡ್ಜೆಕ್ಟಿವ್ ಆಗಿ ಬರ್ತಾ ಇದೆ, ಹೌದಲ್ವಾ? ಇದೆಲ್ಲವೂ ಕೂಡ ಕಾನ್ಶಿಯಸ್ನೆಸ್ ನಲ್ಲಿ ಚೈತನ್ಯದ ಸ್ಟೇಟ್ಸ್ಗಳಲ್ಲ, ಮೈಂಡ್ ಸ್ಟೇಟ್ಸ್. ಸ್ಟೇಟ್ಸ್ ಆಫ್ ಮೈಂಡ್ ನ ನೀವು ಜಾಗೃತಾಗಿದ್ರೆ ಹೀಸ್ ಕಾನ್ಶಿಯಸ್. ನೀವು ಯಾರು ಹಾಸ್ಪಿಟಲ್ ಇದ್ದಾಗ ಅವನಿಗೆ ಕಾನ್ಶಿಯಸ್ ಇದೆಯಾ ನೋಡು, ಏನು ಎಚ್ಚರ ಇದ್ದಾನ ಅಂತ, ಅಂದ್ರೆ ಅವನ ಮನಸ್ಸು ಎಚ್ಚರವಾಗಿದೆಯಾ ಅಂತ. ಹಿಪ್ನೋಟೈಸ್ ಮಾಡಿದಾಗ ಏನೋ ಮಾಡ್ತಾರಲ್ಲ, ಏನಂತ ಹೇಳ್ತಾರೆ, ಅವನನ್ನ ಸಬ್ ಕಾನ್ಶಿಯಸ್. ಅಂದ್ರೆ ದೇಹ ಬಿಟ್ಟಿದೆ, ಮನಸ್ಸು ಮಾತ್ರ ಆ ಹೊರಗಿನ ಒಂದು ಇಂದ್ರಿಯಗಳ ದೃಷ್ಟಿಯಿಂದಲೇ ಆ ಮನಸ್ಸಿನ ಸಂಸ್ಕಾರಗಳು ಅಥವಾ ಅದನ್ನು ಮಾತಾಡಿಸಿ ಸಬ್ ಕಾನ್ಶಿಯಸ್ ಮೈಂಡ್ ಸುಪ್ತಾವಸ್ಥೆಯಿಂದ ಎಚ್ಚರ ಮಾಡೋದು. ಅಂದ್ರೆ ಮನಸ್ಸು ಎಚ್ಚರ ಇದೆ, ಹೊರಗಿನ ಜಗತ್ತಿನ ಜೊತೆ ಅಲ್ಲ ಅಲ್ಲೇ. ಅನ್ಕಾನ್ಶಿಯಸ್ ಅಂದ್ರೆ ಅಂತೀರಾ, ಪ್ರಜ್ಞೆ ಇಲ್ಲ ಅಂದ್ರೆ ಅರ್ಥ ಏನು? ಅವನಿಗೆ ದೇಹದ ಪರಿವೇ ಇಲ್ಲ, ಇಂದ್ರಿಯಗಳ ಪರಿವೇ ಇಲ್ಲ, ಸುತ್ತಮುತ್ತ ಏನಾಗ್ತಿದೆ ಇಲ್ಲ, ಏನೂ ಇಲ್ಲ. ಸೊ ದೀಸ್ ಆರ್ ನಾಟ್ ದ ಸ್ಟೇಟ್ಸ್ ಆಫ್ ಕಾನ್ಶಿಯಸ್ನೆಸ್, ದೀಸ್ ಆರ್ ದ ಸ್ಟೇಟ್ಸ್ ಆಫ್ ಮೈಂಡ್ ವಿಚ್ ವಿ ಟೆಲ್ ಇಟ್ ಫಾರ್ ಕಾನ್ಶಿಯಸ್ನೆಸ್. ಹಾಗಾಗಿ ಇದು ಕಾನ್ಶಿಯಸ್ ಮೈಂಡ್, ಇದು ಅನ್ಕಾನ್ಶಿಯಸ್ ಮೈಂಡ್, ಇದು ಸಬ್ ಕಾನ್ಶಿಯಸ್ ಮೈಂಡ್. ಆದ್ರಿಂದನೇ ಇದಕ್ಕೆ ನಾವೇನಂತೀವಿ ಕಾನ್ಶಿಯಸ್ನೆಸ್, ನೌನ್ ಕಾನ್ಶಿಯಸ್ನೆಸ್. ಆದ್ರೆ ನೀವು ಹೇಳ ಹಾಗೆ ಇಂಗ್ಲಿಷ್ನ ಪದದಲ್ಲಿ ಒಂದಷ್ಟು ಲಿಮಿಟೇಷನ್ಸ್ಗಳು ಬರುತ್ತೆ. ಹಾಗಾಗಿ ಚೈತನ್ಯ, ಹಾಗಂತ ಚೈತನ್ಯದಲ್ಲಿ ಇದೀವಾ, ಸಚೇತನವಾಗಿದ್ದಾನೆ ನೋಡಪ್ಪ, ಯಾಕೋ ಅರ್ಧಂಬರ್ಧ ಮಂಪ್ರು ಅಂತ ಅನ್ನೋದು. ಸೊ ಇದರಲ್ಲೂ ಕೂಡ ಎಲ್ಲಾ ಭಾಷೆಯಲ್ಲೂ ಅದೆಲ್ಲ ಬರುತ್ತೆ. ಬಟ್ ಬೇಸಿಕಲಿ ನೀವು ಹೇಳಿದಂತ ತುಂಬಾ ಒಳ್ಳೆ ಪ್ರಶ್ನೆ. ಸ್ಟೇಟ್ಸ್ ಆರ್ ನಾಟ್ ಇನ್ ಕಾನ್ಶಿಯಸ್ನೆಸ್, ಸ್ಟೇಟ್ಸ್ ಆರ್ ಫಾರ್ ದ ಮೈಂಡ್. ಮನಸ್ಸಿಗೆ ಈ ಹಂತಗಳು ಅಥವಾ ಈ ಬದಲಾವಣೆಗಳು ಚೈತನ್ಯಕ್ಕಲ್ಲ. ಈ ಅರ್ಥ ಮಾಡ್ಕೊಳ್ಳೋದು. ಸೊ ನಿಲ್ಸೋಣ ಸ್ನೇಹ. ಪೂರ್ಣಗೊಳಿಸಬಹುದು. ಸೊ ಇವತ್ತಿಂದು ಕಬ್ಬಿಣದ ಕಡ್ಲೆ ಅಂತಂದ್ರೆ ಸುಳ್ಳಾಗಿಲ್ಲ, ಆದ್ರೆ ಕಬ್ಬಿಣದ ಕಡ್ಲೆಯನ್ನು ಜೀರ್ಣ ಮಾಡ್ಕೊಳ್ಳುವಂತಹ ಶಕ್ತಿ ನಿಮ್ಮಲ್ಲಿದೆ ಅಂತ ಭಾವಿಸಿ, ಅಂತಹ ಶಕ್ತಿ ನೀವು ಇನ್ನೂ ಹೆಚ್ಚಿಕೊಡ್ಲಿ ಪರಮಾತ್ಮ ಅಂತ ಬೇಡ್ಕೊಳ್ತಾ ಇವತ್ತಿನ ಉಪನ್ಯಾಸವನ್ನ ಮುಗಿಸೋಣ. ನಾಳೆ ಇದರ ಒಂದು ಕಂಟಿನ್ಯೂಯೇಷನ್. ಇಷ್ಟು ಕ್ಲಿಷ್ಟವಾಗಿರೋದಿಲ್ಲ, ಅದು ಮಾತ್ರ ಹೇಳಬಲ್ಲೆ. ಈ ಒಂದು ಆತ್ಮವಿದ್ಯೆಯ ಪ್ರಕರಣವನ್ನ ಬಿಟ್ರೆ ಇಡೀ ಭಗವದ್ಗೀತೆಯಲ್ಲಿ ಇಷ್ಟು ಕಷ್ಟ ಅನ್ನೋಂಥದ್ದು ಯಾವಾಗಲೂ ಬರಲ್ಲ. ಫಸ್ಟೇ ಕೃಷ್ಣ ಯಾಕೆ ಕಷ್ಟ ಮಾಡ್ದ ಅಂದ್ರೆ ಅರ್ಜುನ್ಗೆ ಅರ್ಥ ಆಗ್ಬಿಡತ್ತ ನೋಡೋಣ ಅಂತ ಹೇಳಿ ಟ್ರೈ ಮಾಡ್ದ. ಹಾಗೆ ನಾವು ಕೂಡ ಮಾಡ್ತಾ ಇದೀವಿ. ಮುಂದೆ ಎಲ್ಲ ಕೂಡ ಈ ಭಕ್ತಿ, ಪೂಜೆ, ಪುನಸ್ಕಾರ, ಜಪ, ತಪ, ಕರ್ಮಯೋಗ ಎಲ್ಲವೂ ಬರುತ್ತೆ, ಧರ್ಮ. ಹಾಗಾಗಿ ಅದೆಲ್ಲ ಸುಲಭ ಇರುತ್ತೆ. ಗೀತಾಧ್ಯಯನ ಅಂದ್ರೆ ಬರೀ ಇಷ್ಟೇ ಅಂತ ಅನ್ಕೊಳ್ಬೇಡಿ. ಗೀತಾಧ್ಯಯನ ಸಮಗ್ರ, ಅದರಲ್ಲಿ ಅತಿ ಮುಖ್ಯ ಆತ್ಮವಿದ್ಯೆ ಆಗಿರೋದ್ರಿಂದ ಈಗ ಈ ವಿಷಯ ಇದೆ. ಇದನ್ನ ಅರ್ಥೈಸ್ಕೊಂಡು ಅದರ ಜೊತೆಗೆ ಬೇರೆದನ್ನ ಸೇರಿಸ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಧನ್ಯವಾದಗಳು. ಧನ್ಯವಾದಗಳು ಪ್ರಮೋದ್ ಸರ್. ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಪೂರ್ಣಗೊಂಡಿದೆ. ಅನೇಕ ತಾಂತ್ರಿಕ ದೋಷಗಳಿದ್ರೂ ಕೂಡ ಇವತ್ತಿನ ಅಂದ್ರೆ 16ನೇ ಶ್ಲೋಕವನ್ನ ಕಲಿಯುವಾಗ ನಾವು ಅತ್ಯಂತ ಉಪಯುಕ್ತವಾಗಿರುವಂತಹ ಪ್ರಮುಖವಾಗಿರುವಂತಹ ವಿಚಾರಗಳ ಬಗ್ಗೆ ಬೆಳಕನ್ನ ಪ್ರಮೋದ್ ಸರ್ ಚೆಲ್ಲಿದ್ದಾರೆ. ಅದು ಪ್ರಾತಿಭಾಸಿಕ, ವ್ಯಾವಹಾರಿಕ, ಪಾರಮಾರ್ಥಿಕ ಸತ್ಯಗಳಾಗಿರ್ಬಹುದು, ಅಸತ್ ಮತ್ತು ಸತ್ ಆಗಿರ್ಬಹುದು, ಭಾವ ಅಭಾವಗಳ ವಿಚಾರ ಆಗಿರ್ಬಹುದು, ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅನ್ನುವಂಥ ವಿಚಾರ ಆಗಿರ್ಬಹುದು. ಇದೆಲ್ಲದರ ವಿಚಾರವಾಗಿ ನಮಗೆ ಹೇಳುವಂತಹ ಪ್ರಯತ್ನವನ್ನ ಮಾಡಲಾಗಿದೆ ಈ ಒಂದು ಸೆಷನ್ ಮೂಲಕ. ಪ್ರಮೋದ್ ಸರ್ ಹೀಗೆ ಹೇಳ್ದಂಗೆ 16ನೇ ಶ್ಲೋಕ ಒಂದ್ ಸ್ವಲ್ಪ ಕಷ್ಟಕರವಾಗಿರೋದ್ರಿಂದ ಅದರ ಜೊತೆಗೆ ಮೇಲೆ ಇವತ್ತಿನ ತಾಂತ್ರಿಕ ದೋಷ ಇರೋದ್ರ ಕಾರಣ ನಮ್ಮ ಮನಸ್ಸು ಒಂದ್ ಸ್ವಲ್ಪ ಆಚೆ ಈಚೆ ಆಗಿ ಅಕಸ್ಮಾತ್ ಏನಾದ್ರೂ ಅರ್ಥ ಆಗಿಲ್ಲ ಅನ್ನುವಂಥದ್ದಾದ್ರೆ ದಯವಿಟ್ಟು ವಾಪಸ್ ಈ ಒಂದು ಯೂಟ್ಯೂಬ್ ಅಲ್ಲಿ ಪ್ರಸಾರವಾಗಿರುವಂತಹ ವಿಡಿಯೋನ ಮತ್ತೊಮ್ಮೆ ವೀಕ್ಷಿಸಿ ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ. ಇದ್ರ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬರುವಂತ ಸಾಧ್ಯತೆಗಳಿವೆ. ನಾಳೆ ಆ ಪ್ರಶ್ನೆಗಳ ಜೊತೆಗೆ ನಾವು ಭೇಟಿಯಾಗೋಣ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ವಾಟ್ಸ್ಆಪ್ ಗ್ರೂಪ್ ಕೂಡ ಓಪನ್ ಆಗುತ್ತೆ, ಅಲ್ಲಿ ಕೂಡ ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು. ಹಾಗೆ ನಮ್ಮೊಟ್ಟಿಗೆ ಯೂಟ್ಯೂಬ್ ಅಲ್ಲಿ ನಮ್ಮ ಜೊತೆ ಇರುವಂತಹ ಸಾಧಕ ಬಂಧುಗಳು ನಿಮ್ಮ ಪ್ರಶ್ನೆಗಳನ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದಾಗ ಅದನ್ನ ಖಂಡಿತವಾಗ್ಲೂ, ಅಥವಾ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದಾಗ ಅದನ್ನ ಖಂಡಿತವಾಗ್ಲೂ ಉತ್ತರಿಸುವಂತಹ ಪ್ರಯತ್ನವನ್ನ ಮಾಡಲಾಗುತ್ತೆ. ಅದರೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಪೂರ್ಣಗೊಳಿಸೋಣ. ನಾಳೆ ನಿಮ್ಮೆಲ್ಲರ ಭೇಟಿ ಸರಿಯಾಗಿ 6:25ಕ್ಕೆ ಇದೇ ಝೂಮ್ ಹಾಗೂ ಯೂಟ್ಯೂಬ್ ಚಾನೆಲ್ ಆದಂತಹ ಲರ್ನ್ ವೇದಾಂತಲ್ಲಿ. ಶನಿವಾರ ಭಾನುವಾರ ಎರಡೂ ದಿವಸನೂ ಕಾರ್ಯಕ್ರಮ ಇರುತ್ತೆ.
ವೀಕೆಂಡ್ ರಜಾ ಅನ್ನುವಂಥದ್ದು ಅಧ್ಯಯನಕ್ಕೆ ಇರೋದಿಲ್ಲ. ಹೀಗಾಗಿ ಈ ಒಂದು ಸೆಷನ್ಗೆ ಕೂಡ ಇರೋದಿಲ್ಲ. ದಯವಿಟ್ಟು ಎಲ್ಲರೂ ಸರಿಯಾದ ಸಮಯಕ್ಕೆ ಜೋಡಿಸ್ಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಪೂರ್ಣಗೊಳಿಸೋಣ. ನಾಳೆ ನಿಮ್ಮೆಲ್ಲರ ಭೇಟಿ ಝೂಮ್ ಹಾಗೂ ಯೂಟ್ಯೂಬ್ ಚಾನಲ್ ಮಾಡೋಣ. ಮತ್ತೊಮ್ಮೆ ಎಲ್ಲರೂ ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ವಂದೇ ಮಾತರಂ.